ನೀಲಕಂಠರಾವ್ ಮುಲ್ಗೆ ಕಾಂಗ್ರೆಸ್ ಅಭ್ಯರ್ಥಿ, ಕಾಂಗ್ರೆಸ್ ಶಾಸಕ. ಯಾವ ಮನುಷ್ಯ ಇಳಿಸ್ಬೇಕು ಇಳಿಸ್ತೀರಿ. ಅದಕ್ಕೆ ನಿಮ್ಗೆ ಎಲ್ಲರಿಗೆ ಎಲ್ಲ ಪತ್ರಿಕಾ ಹಾಗೂ ಮೀಡಿಯಾ, ಎಲೆಕ್ಟ್ರಾನಿಕ್ ಮೀಡಿಯಾ ಎಲ್ಲ ಸರ್ವ ಪೇಪರ್ ಆ್ಯಂಡ್ ಪ್ರಿಂಟ್ ಮೀಡಿಯಾ ಆ್ಯಂಡ್ ಡಿಜಿಟಲ್ ಮೀಡಿಯಾ, ಎಲೆಕ್ಟ್ರಾನಿಕ್ ಮೀಡಿಯಾ ಎಲ್ಲರಿಗೆ ನಿಮಗೆ ಪಾದಕ್ಕೆ ನಮಸ್ಕಾರ ಮಾಡಿ ಹೇಳ್ತೀನಿ. ನನಗೆ 2 ವರ್ಷ ಚುನಾವಣೆ ಇದೆ. ನಿಮ್ಮ ಪಾದಕ್ಕೆ ಮತ್ತೊಮ್ಮೆ ನಮಸ್ಕಾರ ಮಾಡ್ತೀನಿ. ನನಗೆ ಸಪೋರ್ಟ್ ಮಾಡಿರಿ. ನನಗೆ ಹೆಚ್ಚಿಂದು ನನ್ನ ಸ್ವಭಾವ ನಂದು ಏನೇ ನಾನು ಹ್ಯಾಂಗೆ ಇದ್ದೀನಿ ಅಂತ ಜನರಿಗೆ ತೋರಿಸ್ಕೊಡ್ರಿ. ಆ ತೋರಿಸ್ಕೊಟ್ರಪ್ಪ ಅಂತಂದ್ರೆ ನನಗೆ ಖಂಡಿತವಾಗಿ ಜನ ಕೈ ಬಿಡಲ್ಲ. ನನಗೆ ಆತ್ಮವಿಶ್ವಾಸ ಇದೆ. 2028ರ ಚುನಾವಣೆಯಲ್ಲಿ ಖಂಡಿತವಾಗಿ ಜನ ನನ್ನನ್ನು ಓಟ್ ಹಾಕ್ತಾರಂತ ನನಗೊಂದು ಆತ್ಮವಿಶ್ವಾಸ ಇದೆ. ನಾನು ಖಂಡಿತವಾಗಿ ನಾನು 2028ರಲ್ಲಿ ಗೆಲುವು ಖಚಿತ. ದಕ್ಷಿಣ ಮತಕ್ಷೇತ್ರ, ಕಲಬುರಗಿ ದಕ್ಷಿಣ ಮತಕ್ಷೇತ್ರದಿಂದ ನೀಲಕಂಠರಾವ್ ಮುಲ್ಗೆ ಕಾಂಗ್ರೆಸ್ ಅಭ್ಯರ್ಥಿ, ಕಾಂಗ್ರೆಸ್ ಶಾಸಕ. ಓಕೆ, ಕೊಡಲಿಲ್ಲ. ಹಾಗೂ 2018ರಲ್ಲಿ ಕೇಳಿದ್ರೆ ಇವರು ಅಲ್ಲಂಪುರ ಪಾಟೀಲ ವಿಧಾನ ಪರಿಷತ್ ಸದಸ್ಯರಿದ್ದರು. ಅವ್ರು ಮೊದಲ ಆ ವಿಧಾನ ಪರಿಷತ್ ಚುನಾವಣೆಯಲ್ಲಿ ಸೋತರು. ಅವರು ವಿಧಾನ ಪರಿಷತ್ ಚುನಾವಣೆಯಲ್ಲಿ ಅಲ್ಲಂಪುರ ಸೋತ ಮೇಲೆ 2018ರಲ್ಲಿ ಈ ಕಡೆ ಫಾಲೋ ಮಾಡಿದ್ರು. ಅವರು ಎಲ್ಲಿ 2016ರಲ್ಲಿ ಅಲ್ಲಂಪುರ ಸೋತಿ 2018ರಲ್ಲಿ ಈ ಕಡೆ ಬಂದರು. ಅವ್ರು ಮತ್ತೆ ದಕ್ಷಿಣ ಮತಕ್ಷೇತ್ರಕ್ಕೆ. ಅವ್ರು ನಮ್ಗಿಂತ ಸೀನಿಯರ್ ಅಲ್ಲ ಪಾರ್ಟಿದಲ್ಲಿ. 2000 ಸುಮಾರು ನಮ್ಗಿಂತ ಒಂದು 10 ವರ್ಷ ಅವರು ವಯಸ್ಸಿನಲ್ಲೂ ದೊಡ್ಡವರಿದ್ದಾರೆ. ಹಾಗೂ ಈ ಕಡೆ ಬಂದ ಒಳಕ ನನ್ನನ್ನು ಸ್ವಲ್ಪ ನೀನು 10 ವರ್ಷ ನೀನು ಚಿಕ್ಕಮಿದ್ದಿ ಅವಕ್ಕಿತ್ತು. ಹಾಗೂ ಮುಂದಿನ ದಿನಗಳಲ್ಲಿ ಅವಕಾಶ ಕೊಡೋಣ, ಅಲ್ಲಂಪುರ ಪಾಟೀಲ್ಗೆ ನೀವೆಲ್ಲರೂ ಸೇರಿ ಕೆಲಸ ಮಾಡೋಂಥ ಹೈಕಮಾಂಡ್ ಆದೇಶ ಮಾಡಿದ್ರು 2013ರಲ್ಲಿ. ಅವಾಗಲೂ ಕೂಡ ಕೆಲಸ ಮಾಡಿದ್ರು 18ರಲ್ಲಿ. ಹಾಗೂ ಮತ್ತೆ 2023 ಚುನಾವಣೆ ಇತ್ತು. ಆಯ್ತಪ್ಪ, ನಾನು ಲಾಸ್ಟ್ ಎಲೆಕ್ಷನ್ ಇದು ಅಂತಂದ್ರೆ ಅಲ್ಲಂಪುರ ಇದು ಕೊನೆಯ ಎಲೆಕ್ಷನ್ ನಂದು ವಯಸ್ಸಾಯಿತು. ಮುಂದೆ ನಿನಗೆಲ್ಲ ಎಲ್ಲ ಸಪೋರ್ಟ್, ನಿನಗೆ ಸಪೋರ್ಟ್ ಮುಂದೆ, ಅದಕ್ಕೆ ನಿನಗೆ ಸಪೋರ್ಟ್ ಮಾಡ್ತೀನಿ ನಾನು ಮುಂದೆ. ಅದಕ್ಕೆ 2023ರಲ್ಲಿ ಹಗಲು ರಾತ್ರಿ ನಾವು ಕೆಲಸ ಮಾಡಿದೆ ಅವ್ರ ಪರವಾಗಿ, ಅಲ್ಲಂಪುರ ಪಾಟೀಲ್ ಅವ್ರ ಪರವಾಗಿ. ಅವರಿಗೆ ಒಂದು ಚುನಾವಣೆಯಲ್ಲಿ ನಾನು ಜೈವಾರಿ ಬಾರಿಜ್ ಅವ್ರಿಗೆ ಚುನಾವಣೆಯಲ್ಲಿ ಆರಿಸ್ತಿದ್ದು. ಹಾಗೂ ಅದೇ ರೀತಿ ಈಗ ಮುಂದೆ ಕೂಡ ನನಗೆ ಯಾರು ಏನೇನು ಮಾತು ಕೊಟ್ಟಿದ್ದಾರೆ ಆ ಮಾತಿನ ಪ್ರಕಾರ ಇವರೆಲ್ಲ ನಮ್ಮ ಪಕ್ಷದ ಏನು ಅಲ್ಲಂಪುರ ಪಾಟೀಲ್ ಇತ್ತು ಹಾಗೂ ಇವರೆಲ್ಲ ಪಕ್ಷದ ನಾಯಕರು ನನ್ನನ್ನು ಗುರುತಿಸಿ ಆಶೀರ್ವಾದ ಮಾಡಬೇಕು. ಮಾಡಿದ್ರೆ ಭಾಳ ಜನರ ಒಂದು ಉಲ್ಲಾಸ ಏನಿದೆಯಲ್ಲ, ಜನರ ಆಸೆ ಅದ. ನನಗಿಂತಲೂ ಒಂದು ಜನರ ಆಸೆ ಹೆಚ್ಚಿಗಿದೆ. ಮುಲಿಗೆಯವ್ರಿಗೆ ಟಿಕೆಟ್ ಸಿಗಬೇಕು, ಮುಲಿಗೆಯವ್ರು ದೊಡ್ಡ ಸ್ಥಾನದಾಗ ಬರಬೇಕು, ಎಲ್ಲರಿಗೂ ತೆಗೆದುಕೊಂಡು ಹೋಗ್ತಾರೆ, ಎಲ್ಲರಿಗೂ ಒಂದು ಸಪೋರ್ಟ್ ಮಾಡ್ತಾರಂತ ಒಂದು ನಿರೀಕ್ಷೆ ಅದ. ಅದು ಭಾಳಷ್ಟು ಜನ ನಿರೀಕ್ಷೆ ಇಟ್ಕೊಳ್ತಾರೆ, ನಿರೀಕ್ಷೆ ಖುಷಿ ಮಾಡ್ತಾರೆ ಮುಂದೆ. ಹಂಗೆ ನಾನಲ್ಲ, ನಾನು ಏನು ಹೇಳಿರ್ತೀನಿ ಅದು ಮುಂದೆ ನಡೆಸ್ಕೊಡ್ತೀನಿ. ನಾನು 100ಕ್ಕೆ 100ರಷ್ಟು. ಈಗಲೂ ಕೂಡ ಇವಾಗ ಸಣ್ಣವನಿರಲಿ ದೊಡ್ಡವನಿರಲಿ, ಇವಾಗ ಸಣ್ಣ ಮನುಷ್ಯ ಬಂದರೂ ಸಣ್ಣ ಎಲ್ಲರಿಗೆ ನನ್ನ ನಮಸ್ಕಾರಗಳು. ದಕ್ಷಿಣ ಮತಕ್ಷೇತ್ರದ ಜನತೆಗೆ ಹಾಗೂ ಇಡೀ ಗುಲ್ಬರ್ಗ ಜಿಲ್ಲೆಯ ಜನತೆಗೆ ಹಾಗೂ ಇಡೀ ಕರ್ನಾಟಕ ರಾಜ್ಯದ ಜನತೆಗೆ ನಾನು ಕರ್ನಾಟಕ ರಾಜ್ಯೋತ್ಸವ ಶುಭಾಶಯಗಳು ಕೋರುತ್ತೇನೆ. ಏನು ಕರ್ನಾಟಕ ರಾಜ್ಯೋತ್ಸವ ಎಲ್ಲರಿಗೂ ಒಂದು ದೊಡ್ಡ ಹಬ್ಬ ಇದು, ಒಂದು ದೊಡ್ಡ ಹಬ್ಬ, ಎಲ್ಲರಿಗೂ ಒಂದು ದೊಡ್ಡ ಒಂದು ಶಕ್ತಿ ಹಬ್ಬ ಇದು. ಹಾಗೂ ಎಲ್ಲ ಪ್ರತಿ ಸಮಾಜದವ್ರಿಗೆ ಹಬ್ಬ, ಸರ್ವ ಜನಾಂಗದವರಿಗೆ ಹಬ್ಬ ಇದು. ಎಲ್ಲರೂ ಉಲ್ಲಾಸ ಪಡುವ ಹಬ್ಬ ಕರ್ನಾಟಕ ರಾಜ್ಯೋತ್ಸವ. ಇಡೀ ರಾಜ್ಯಾದ್ಯಂತ, ಇಡೀ ದೇಶಾದ್ಯಂತ ಇದು ರಾಜ್ಯೋತ್ಸವ ನಾವು ಎಲ್ಲರೂ ಆಚರಿಸ್ತೀವಿ. ಹಾಗೂ ಇನ್ನೊಮ್ಮೆ ನಾವು ಇಡೀ ರಾಜ್ಯದ ಜನತೆಗೆ ಶುಭಾಶಯಗಳು ಕೋರುತ್ತೇನೆ. ಹಾಗೂ ಏನು ಈ ವರ್ಷ ರೈತರು ಭಾಳ ಮಳೆ ಬಂದು ಕಂಗಾಲಾಗಿ ಭಾಳಷ್ಟು ಮಳೆ, ಹೆಚ್ಚಿನ ಮಳೆ ಬಂದು ರೈತರು ಭಾಳ ಸಂಕಷ್ಟದಲ್ಲಿದ್ದಾರೆ. ಆ ದೇವರು ಆ ರೈತನಿಗೆ ಏನು ಒಂದು ದೊಡ್ಡ ಶಕ್ತಿ ಕೊಡಬೇಕು ಆ ದೇವರು. ಹಾಗೂ ರೈತರಿಗೆ ಹಾಗೂ ಬಡವರಿಗೆ ಒಂದು ಆ ದೇವರ ಶಕ್ತಿ ಕೊಡುವಂತಾಗಲಿ. ಹಾಗೂ ಮುಂದಿನ ದಿನಗಳಲ್ಲಿ ರೈತರಿಗೆ ಒಳ್ಳೆಯದಾಗಲಿ ಅಂತಂತೇಳಿ ನಾನು ಹಾರೈಸಿ, ಅದರ ಜೊತೆಗೆ ಇವತ್ತು 1/11/2025 ನನ್ನ ಒಂದು ಹುಟ್ಟುಹಬ್ಬ, 55ನೇ ಹುಟ್ಟುಹಬ್ಬ ನನಗೆ ಇವತ್ತು ಬೆಳಗ್ಗೆ 9 ಗಂಟೆಯಿಂದ ಮೊದಲಿಗೆ ನಾನು ಏನು ಪ್ಲಾಟಿನ ಗಣೇಶನ ದರ್ಶನ ಪಡೆದು, ಆಮೇಲೆ ಶಂಭೇಶ್ವರ ದೇವಸ್ಥಾನಕ್ಕೆ ಹೋಗಿ ದರ್ಶನ ಪಡೆದು, ಹಾಗೂ ಚಿರಂಜೀವಿಯ ದೊಡ್ಡಪ್ಪ ಅಪ್ಪ ಹಾಗೂ ತಾಯಿಯವರಾದ ದಾಕ್ಷಿಣ್ಯ ಅವರ ಆಶೀರ್ವಾದ ತೆಗೆದುಕೊಂಡು ಇವತ್ತು ನಾನು ಮತ್ತೆ ನನ್ನ ಮನೆಗೆ ದೇವರ ದರ್ಶನ, ಶಂಭೇಶ್ವರ ದೇವಸ್ಥಾನದ ಆಶೀರ್ವಾದ ಪಡೆದುಕೊಂಡು ನಾನು ಇಲ್ಲಿ ಮನೆಗೆ ಬಂದೆ. ದೇವರ ದರ್ಶನ ಪಡೆದುಕೊಂಡು ಇಲ್ಲಿ ಬರೋ ತನಕ ಭಾಳ ದೊಡ್ಡ ಒಂದು ಜನಜಾತ್ರೆ, ಭಾಳ ಒಂದು ದೊಡ್ಡ ಜನಜಾತ್ರೆ. ಅದು ನನಗೆ ನಂಬಲಿಕ್ಕೂ ಆಗಲ್ಲ. ಹ್ಯಾಂಗೆ ಇಷ್ಟು ಜನ ನನ್ನನ್ನು ಆಶೀರ್ವಾದ ಮಾಡಿದ್ದಾರೆ, ಎಷ್ಟು ನನ್ನ ಬಗ್ಗೆ ಕಾಳಜಿ, ಎಷ್ಟು ಪ್ರೀತಿ
ಇಟ್ಟಿದ್ದಾರಲ್ಲ ಅದು ಎಷ್ಟು ಹೇಳಿದ್ರು ಅದಕ್ಕೆ ಎಷ್ಟು ಬೆಲೆ ಕಟ್ಟಲಿಕ್ಕೆ ಆಗಲ್ಲ. ಹೇಳಿದ್ರು ಕಮ್ಮಿ ಅದ ಅದ್ರ. ಹಾಗೂ ನಾಯೇನು ಯಾವುದು ಅಧಿಕಾರದಾಗ ಬಂದಿಲ್ಲ ಇಲ್ಲಿ ತನಕ, ಅಧಿಕಾರದಾಗ ಬಂದಿಲ್ಲ ಅಂತಂದ್ರು ಜನ ನನ್ನ ಮೇಲೆ ಇಷ್ಟು ಪ್ರೀತಿ ಗೌರವ, ಅವರ ಆಶೀರ್ವಾದ ಬೆಳಗ್ಗೆ 9 ಗಂಟೆ ಹಿಡಿದು ಸರ್ದಿ ಲೈನ್ ಇದೆ, ಸರ್ದಿ ಬಿಡುವಿಲ್ಲ, ಟೋಟಲಿ ಬಿಡುವಿಲ್ಲಾರ್ದಂಗೆ ಬೆಳಗ್ಗೆ 9-10 ಗಂಟೆಯಿಂದ ಬಿಡುವಿಲ್ಲದ ಜನ ಬರ್ತಾ ಇದ್ದಾರೆ. ಬರೀ ಮೊಬೈಲ್ ಕಟ್ಔಟ್ಸ್ ನೋಡಿನೇ ಇಷ್ಟು ಜನ ಬರ್ತಾರೆ ಅಂತಂದರೆ ಎಷ್ಟು ಇದಕ್ಕೆ ಬೆಲೆ ಕಟ್ಟಲಿಕ್ಕಾಗಲ್ಲ. ಇವತ್ತು ನಾನು ಇಷ್ಟು ಜನ ಬರ್ಲಿಕತ್ತಾರೆ, ಇಷ್ಟು ಜನ ನನಗೆ ಆಶೀರ್ವಾದ ಮಾಡ್ಲಿಕತ್ತಾರಪ್ಪ ಒಂದು ಸಾವಿರ ಕೋಟಿ ನಾನು ಗಳಿಸ್ದಂಗೆ ಅದ. ಈ ಮುಗಿಲಿಗೆ ಮುಟ್ಟುವಂಥ ಒಂದು ಖುಷಿ ನನಗಾಗಿದೆ, ಮುಗಿಲಿಗೆ ಮುಟ್ಟುವಂಥ ಖುಷಿ. ಇಷ್ಟು ಜನ ನನಗೆ ಆಶೀರ್ವಾದ ಮಾಡಿದ್ರೆ ಒಂದು 1000 ಕೋಟಿ ನನಗೆ ಆ ದೇವರು ಕೊಟ್ಟಂತಾಗಿದೆ. ಆ 1000 ಕೋಟಿಗಿಂತಲೂ ಈ ಎಲ್ಲ ಒಂದು ಜನರ ಆಶೀರ್ವಾದ, ಒಂದು ಜನನೇ ನನಗೆ ಒಂದು ದೊಡ್ಡ ಶಕ್ತಿ. ಇವತ್ತು ನಾನು ಕೂಡ ಇಲ್ಲಿ ತನಕ ಯಾವುದೋ ಅಧಿಕಾರದಲ್ಲಿ ಬಂದಿಲ್ಲ, ಮುಂದೆ ಒಂದು ದೇವರ ಆಶೀರ್ವಾದ ಹಾಗೂ ಈ ಭಾಗದ ದೇವತಾ ಮನುಷ್ಯ ಮಲ್ಲಿಕಾರ್ಜುನ ಖರ್ಗೆ ಸಾಹೇಬ್ ಅವರ ಒಂದು ಆಶೀರ್ವಾದದಿಂದ ಮತ್ತೆ ನನಗೆ ಮೊನ್ನೆ ಮಧ್ಯದಲ್ಲಿ ಬಂದಿದ್ದ ಅಧಿಕಾರ ಬಂದು ಮತ್ತೆ ಏನೋ ಒಂದು ಇದರಿಂದ ಮತ್ತೆ ವಾಪಸ್ ಹೋಗಿದೆ. ಅದನ್ನು ಕೂಡ ನನಗೆ ಒಂದು ಆತ್ಮವಿಶ್ವಾಸ ಇದೆ. ಈ ಭಾಗದ ದೇವತಾ ಮನುಷ್ಯ ಮಲ್ಲಿಕಾರ್ಜುನ ಖರ್ಗೆ ಸಾಹೇಬರು ರಾಜ್ಯದ ಮುಖ್ಯಮಂತ್ರಿಗಳಾದ ಸಿದ್ದರಾಮಯ್ಯನವರು ಹಾಗೂ ರಾಜ್ಯದ ಉಪಮುಖ್ಯಮಂತ್ರಿಗಳಾದ DK ಶಿವಕುಮಾರ್ ಅವರು ಹಾಗೂ ರವಿನಾಯಕ್ ಬೆಳಗಿ ಸರ್ ಅವರು ಹಾಗೂ ಜಿಲ್ಲೆಯ ಉಸ್ತುವಾರಿ ಸಚಿವರಾದ ಪ್ರಿಯಾಂಕ್ ಖರ್ಗೆಜಿ ಅವರು ಹಾಗೂ ವೈದ್ಯಕೀಯ ಸಚಿವರಾದ ಡಾಕ್ಟರ್ ಪ್ರಕಾಶ್ ಪಾಟೀಲ್ರು ಹಾಗೂ KKRDB ಅಧ್ಯಕ್ಷರಾದ ಡಾಕ್ಟರ್ ಅಜಯ್ ಸಿಂಗ್ ಅವರು ಹಾಗೂ ಎಲ್ಲ ಜಿಲ್ಲೆಯ ಎಲ್ಲ ಶಾಸಕರು BR ಪಾಟೀಲ್ ಸರ್ ಹಾಗೂ MY ಪಾಟೀಲ್, ಅಲ್ಲಂಪುರ ಪಾಟೀಲ್, ಗಿರೀಶ್ ಪಾತ್ಯವ್ರು ಮೇಡಮ್, ದರ್ಶನಾಪುರ ಸರ್, ಈಶ್ವರ್ ಖಂಡ್ರೆ ಅವರು ಹಾಗೂ ತಿಪ್ಪಣ್ಣಪ್ಪ ಕಮಕ್ನೂರ್ ಅವರು ಹಾಗೂ ಎಲ್ಲ ಒಂದು ಏನು ಚಂದ್ರಶೇಖರ್ ಪಾಟೀಲ್ ಹುಮ್ನಾಬಾದ್ ಅವರು, ಜಗದೇವ್ ಗುತ್ತೇದಾರ್ ಅವರು, ಸಾಕಷ್ಟು ಎಲ್ಲ ನಿಗಮ ಮಂಡಳಿ ಅಧ್ಯಕ್ಷರು ಕೂಡ ಅಧ್ಯಕ್ಷರು ಮಜರ್ ಅಲ್ಲಂ ಖಾನ್ ಅವರು, ಸರ್ವ ಎಲ್ಲ ಮಂಡಳಿ ಅಧ್ಯಕ್ಷ ಚಂದ್ರಿಕಾ ಪರಮೇಶ್ವರ್ ಅವರು, ಸರ್ವ ಎಲ್ಲ ನಮ್ಮ ಪಕ್ಷದ ಸರ್ವ ಮಂಡಳಿ ಅಧ್ಯಕ್ಷರು ಎಲ್ಲರೂ ಸೇರಿ ಏನು ನನಗೆ ಇವತ್ತು ಶುಭಾಶಯ ಕೋರಿದ್ದಾರೆ. ಹಾಗೂ ಮಲ್ಲಿಕಾರ್ಜುನ ಖರ್ಗೆ ಸರ್ ಕೂಡ ಇವತ್ತು ಫೋನಿನ ಮೂಲಕ ನನಗೆ ಶುಭಾಶಯ ಕೋರಿದ್ದಾರೆ. ಹಾಗೂ ಅವ್ರ ಬಗ್ಗೆ ಎಷ್ಟು ಹೇಳಬೇಕಾದ್ರೆ ಕಮ್ಮಿ. ಇವತ್ತಿನ ದಿನ AICC ಅಧ್ಯಕ್ಷರು ಇದ್ರೂ ಕೂಡ ನನಗೆ ಶುಭಾಶಯ ಹೇಳಿದ್ದಾರೆ. ಅದು ಬಹಳ ಒಂದು ದೊಡ್ಡ ಶಕ್ತಿ, ಅದು ಇವತ್ತು ಸಣ್ಣ ಸಾಮಾನ್ಯ ಅಲ್ಲದು. ಇವತ್ತು AICC ಅಧ್ಯಕ್ಷರಾಗಿ ನನಗೆ ಶುಭಾಶಯಗಳು ಅವರು ಕೋರಿದ್ದಕ್ಕೆ ಬಹಳ ಒಂದು ದೊಡ್ಡ ಶಕ್ತಿ ಬಂದಿದೆ. ಹಾಗೂ ಇವತ್ತು ಏನಿದು ಹಬ್ಬ ಬಹಳ ಒಂದು ದೊಡ್ಡ ಹಬ್ಬ, ಇವತ್ತು ಕರ್ನಾಟಕ ರಾಜ್ಯೋತ್ಸವ ಒಂದು ದೊಡ್ಡ ಹಬ್ಬ ಆಗಿದೆ. ಆ ಹಬ್ಬ ಎಷ್ಟು ಖುಷಿ ಕೊಡಲಿಕ್ಕೂ ಸಾಧ್ಯ ಅಲ್ಲ. ಎಷ್ಟು ನಾನು ಕೆಲಸ ಮಾಡಿದ್ರೂ ಈ ಜನರ ಉಪಕಾರ ನನಗೆ ತಿಳಿಸೋಕ್ಕಾಗಲ್ಲ. ಏನು ಒಂದು ದೇವರ ಆಶೀರ್ವಾದ ನನ್ನ ಮೇಲೆ ಇರಲಿ. ಹಾಗೂ ಮುಂದಿನ ದಿನದಲ್ಲಿ ಒಂದು ದೇವರ ಅಧಿಕಾರ ನನಗೆ ಕೊಟ್ಟರಪ್ಪ ಅಂದ್ರೆ ಒಂದು ಯಾವುದೇ ಒಂದು ಸ್ಥಾನ, ಪಕ್ಷದಲ್ಲಿ ದೊಡ್ಡ ಸ್ಥಾನ ಹಾಗೂ ಇನ್ನಿತರ ಏನೇ ಒಂದು ಸ್ಥಾನ ನನಗೆ ಸಿಕ್ಕರೂ ಕೂಡ ನಾನು ಏನೇ ನನಗೆ ವೇತನ ಮೊನ್ನೆ ಕೂಡ ಹೇಳಿದ್ದೀನಿ, ನನಗೆ ಏನೇ ಒಂದು ಸರ್ಕಾರದ ವೇತನ ಬಂದ್ರೂ ಕೂಡ ನಾನು ಕಡು ಬಡವರಿಗೆ, ನಾನು ಮಧ್ಯಮ ವರ್ಗದವರಿಗೆ ನಾನು ಕೊಡ್ತೇನೆ, ನಾನು ಇಟ್ಕೊಂಬಲ್ಲ. ಅದು ಹಾಗೂ ಏನೇ ಬರ್ತದ ನಾನು ಅಧಿಕಾರಕ್ಕೆ ಬರಬೇಕಂತ ಭಾಳ ಹುಮ್ಮಸ್ಸಿದೆ. ಆ ಅಧಿಕಾರಕ್ಕೆ ಬಂದ್ರೆ ಅಂತಂದ್ರೆ ನನಗೇನು ಬೇಕಾಗಿಲ್ಲ. ನನಗೆ ಮಲ್ಲಿಕಾರ್ಜುನ ಖರ್ಗೆ ಸರ್, ಧರಣ್ ಸಿಂಗ್ ಸರ್ ಆಶೀರ್ವಾದದಿಂದ ಭಾಳ ಒಂದು ಆರಂಭದಲ್ಲಿ ಒಂದು ಹಂತಕ್ಕೆ ನಾನು ತಲುಪಿದ್ದೀನಿ. ನಾನು ಏನೇ ಅಧಿಕಾರಕ್ಕೆ ಬಂದರೂ ನನ್ನ ಜೊತೆಯಲ್ಲಿರೋಂಥ ಕಾರ್ಯಕರ್ತರಿಗೆ, ಮುಖಂಡರಿಗೆ ಎಲ್ಲರಿಗೂ ಒಂದು ಸಪೋರ್ಟ್ ಮಾಡೋದೇ ನನ್ನದೊಂದು ಕೆಲಸ. ನಾನೊಂದು ಮೊನ್ನೆನೂ ಕೂಡ ಹೇಳಿ, ನಾನು ಜನರ ಆಸ್ತಿ, ನನ್ನ ಆಸ್ತಿ ಅಲ್ಲ, ನಾನು ಜನರ ಆಸ್ತಿ, ಜನರಿಗೋಸ್ಕರ ಕೆಲಸ ಮಾಡುವವನು. ಏನೇ ಬಂದರೂ ಕೂಡ ಜನರಿಗೆ ನಾನು ಕೊಡುವವನು. ಹಾಗೂ ಪಬ್ಲಿಕ್ ಆಸ್ತಿ ನಾನು. ಅದಕ್ಕೆ ಮುಂದಿನ ದಿನಗಳಲ್ಲಿ ನನಗೊಂದು ಆತ್ಮವಿಶ್ವಾಸ ಇದೆ. ಮಲ್ಲಿಕಾರ್ಜುನ ಖರ್ಗೆ ಅವರು ನನಗೆ ಒಂದು ಆಶೀರ್ವಾದ ಮಾಡ್ತಾರೆ ಅಂತೇಳಿ. ಹಾಗೂ ಈಗ ತಾನೇ ಹೇಳಿದ್ರು, ಎಲ್ಲ ಕೇಳಿದ್ರು ನೀವು ಪ್ರೆಸ್ನವರು, 2 ಬಾರಿ ಕಲಬುರಗಿ ದಕ್ಷಿಣ ಮತ್ತು ಕ್ಷೇತ್ರದಿಂದ 2 ಸಲ ಹಾಗೂ 3 ಸಲ ನಾನು ಟಿಕೆಟ್ ಕೇಳಿದ್ದೀನಿ. ಮೊದಲು ನಾನು 2013, 2018, 2023. 2013ರಲ್ಲಿ XCM ಮಕ್ಕಳಿಗೆ ಕೊಡಬೇಕು ಅಂತೇಳಿ ಒಂದು ಇದು ಆಯಿತು. ಅವಾಗ ಕೈಲಾಸ ಪಾಟೀಲ್ ಕೊಟ್ಟರು, ಹೈಕಮಾಂಡ್ ಹೇಳಿದ್ರು, ಕೆಲಸ ಮಾಡಿದ್ರು. ಅವಾಗಿಂದ ನಾನು 2009-10ರಿಂದ ನಾನು ಬ್ಲಾಕ್ ಕಾಂಗ್ರೆಸ್ ಅಧ್ಯಕ್ಷರಾಗಿ ಕೆಲಸ ಮಾಡಿದ್ದೀನಿ. ಸುಮಾರು 15 ವರ್ಷ ನಾನು ಬ್ಲಾಕ್ ಕಾಂಗ್ರೆಸ್